ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ UUCMS ಡಿಗ್ರಿ ಸ್ಟೂಡೆಂಟ್ಗಳಿಗೆ ರಿವ್ಯಾಲ್ಯೂಯೇಷನ್ ಎಕ್ಸಾಮಿಂದ ಹಾಕೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಕ್ರೋಮ್ ಅಥವಾ ಯಾವುದಾರೋ ಒಂದು ಬ್ರೌಸರ್ನಲ್ಲಿ UUCMS ಅಂತ ಟೈಪ್ ಮಾಡ್ಕೊಳ್ಬೇಕು. ಸೊ ಇದು ರಿವ್ಯಾಲ್ಯೂಯೇಷನ್ಗೆ ಹಾಕೋರ್ಗೆ ಹೇಳ್ತಿದ್ದೀನಿ. ಡಿಗ್ರಿ ಸ್ಟೂಡೆಂಟ್ಗಳಿಗೆ ಯಾರ್ದು ಬ್ಯಾಕ್ ಇರುತ್ತೆ ಅಲ್ವಾ, ಅಂದರೆ ಫೇಲ್ ಆಗಿರುತ್ತೆ ಸಬ್ಜೆಕ್ಟ್, ಅವರು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. UUCMS ಅಂತ ಟೈಪ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನಿದೆ ಅಲ್ವಾ, ಅದನ್ನು ನೀವು ಹಾಕಿಬಿಟ್ಟು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮಾಡ್ಕೊಳ್ಬೇಕು. ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕೋದು ಯಾವ ರೀತಿ ಅಂತ, ಅದನ್ನು ಹೇಳ್ಕೊಡ್ತಿದ್ದೀನಿ ರಿವ್ಯಾಲ್ಯೂಯೇಷನ್ ಬೇಕಾದವ್ರಿಗೆ. ಸೊ ಈ ಪಾಸ್ವರ್ಡ್ ಏನಿದೆ ಅಲ್ವಾ, ಆ ಪಾಸ್ವರ್ಡನ್ನ ನೀವು ಹಾಕ್ಕೊಳ್ಬೋದು. ಹಾಕೊಂಡಾದ ತಕ್ಷಣ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ ಅಲ್ವಾ, ಸೊ ಆ ಕ್ಯಾಪ್ಚರ್ ಕೋಡ್ನ ಯಾವ ರೀತಿ ಇದೆ ಅದೇ ರೀತಿ ಟೈಪ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಬೇಕು. ಲಾಗಿನ್ ಲಾಗಿನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲೇ ಮೇಲ್ಗಡೆ ನೋಡಿ, ಮೇಲ್ಗಡೆ ಎಕ್ಸಾಮ್ ಸೆಕ್ಷನ್ ಇದೆಯಲ್ಲೋ ಅಲ್ಲಿ ಕ್ಲಿಕ್ ಮಾಡಿ, ಅದೇ ರೀತಿ ಕೆಳಗಡೆ ಬಂದರೆ ಅಲ್ಲಿ ಎಕ್ಸಾಮು ಇದು ರಿವ್ಯಾಲ್ಯೂಯೇಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಈಗ ಸೆಕೆಂಡ್ ಸೆಮ್ಮಿಂದು ಯಾವ ಸೆಮ್ ನೀವು ಹಾಕಬೇಕಲ್ವ ಆ ಸೆಮ್ಮಿಂದು ಓಪನ್ ಆಗಿರುತ್ತೆ. ನಾವು ಸೆಕೆಂಡ್ ಸೆಮ್ಮಿಂದ ನೋಡ್ತಾ ಬಂದರೆ, ಸೊ ಇದ್ರ ಬಗ್ಗೆ ಫಸ್ಟಿಗೆ ನಾಲೆಜ್ ಬೇಕಾಗಿರುತ್ತೆ. ಅಂದರೆ ಫಸ್ಟಿಗೆ ನಾವು ನೋಟಿಫಿಕೇಷನ್ ನೋಡ್ಕೊಳ್ಬೇಕು. ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಡೇಟ್ ಎಲ್ಲ ಇದೆ ನೋಡಿ. ರಿವ್ಯಾಲ್ಯೂಯೇಷನ್ ಡೇಟು 4ನೇ ತಾರೀಕಿಂದ ಸ್ಟಾರ್ಟ್ ಆಗಿ 13ಕ್ಕೆ ಮುಗಿಯುತ್ತೆ. ಟೋಟ್ಲಿಂಗು, ಫೋಟೋ ಕಾಪಿ, ನಿಮ್ಗೆ ಯಾವ್ದು ಬೇಕಲ್ವ ಆ ಡೇಟು ಇಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಅಂದರೆ ಈ ಡೇಟಿಂದ ಸ್ಟಾರ್ಟ್ ಆಗಿ ಈ ಡೇಟಿಗೆ ಮುಗಿಯುತ್ತೆ ಅನ್ನೋದು ಕೊಟ್ಟಿರ್ತಾರೆ. ಇದನ್ನು ನೀವು ನೋಡ್ಕೊಂಡ ತಕ್ಷಣ ಮತ್ತೆ ಬ್ಯಾಕ್ ಬನ್ನಿ. ನೀವು ಬ್ಯಾಕ್ ಬಂತು, ಅಲ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ಆಮೇಲೆ ಇಲ್ಲಿ ಮೇಲೆ ಕಡೆ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಬರುತ್ತೆ. ಆದರೆ ಎಲ್ಲ ಸಬ್ಜೆಕ್ಟು ರಿವ್ಯಾಲ್ಯೂಯೇಷನ್ ಹಾಕ್ಲಿಕ್ಕೆ ಆಗಲ್ಲ. ಓನ್ಲಿ 2 ಸಬ್ಜೆಕ್ಟ್ ಅಷ್ಟೇ ರಿವ್ಯಾಲ್ಯೂಯೇಷನ್ ಹಾಕ್ಲಿಕ್ಕೆ ಬರುತ್ತೆ. ಸೊ ಲಾಸ್ಟಿಗೆ ನೋಡ್ಬೋದು ರಿವ್ಯಾಲ್ಯೂಯೇಷನ್ ಸೆಕ್ಷನು, ಅದಿನ್ನೂ ಬಿಟ್ಟಿಲ್ಲ. 13ನೇ ತಾರೀಕಿಗೆ ಅಲ್ಲ 3ನೇ ತಾರೀಕಿಗೆ ಬಿಡ್ತಾರೆ. ಸೊ ಅದು ಬಿಡೋವರೆಗೂ ವೇಟ್ ಮಾಡಬೇಕು. ಸೊ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಕೊಡ್ತಿದ್ದೀನಿ. ರಿವ್ಯಾಲ್ಯೂಯೇಷನ್ ಕೂಡ ಇದೇ ರೀತಿ ಚೆಕ್ ಬಾಕ್ಸ್ ಬರುತ್ತೆ. ಇಲ್ಲಿ ರೌಂಡ್ ಕಾಣ್ತಿದೆ ಅಲ್ವಾ, ಅದನ್ನು ಕೂಡ ನಿಮ್ದು ಯಾವ ಸಬ್ಜೆಕ್ಟ್ ಹೋಗಿದೆ ಅದ್ರ ಮೇಲೆ ಅದೇ ರೀತಿ ರಿವ್ಯಾಲ್ಯೂಯೇಷನ್ ಇದ್ದಲ್ಲಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಓನ್ಲಿ 2 ಸಬ್ಜೆಕ್ಟ್ ಅಷ್ಟೇ ಕ್ಲಿಕ್ ಮಾಡ್ಕೊಳ್ಳೋದಿರುತ್ತೆ. ಮಾಡ್ಕೊಂಡ ತಕ್ಷಣ ಇಲ್ಲಿ ಟೋಟಲ್ ಅಮೌಂಟ್ ಕೆಳಗಡೆ ಶೋ ಆಗುತ್ತೆ. ರಿವ್ಯಾಲ್ಯೂಯೇಷನ್ಗೆ ಹಾಕಿರೋ ಅಮೌಂಟ್ ಅಂದರೆ ನೀವು 2 ಸಬ್ಜೆಕ್ಟ್ಗೆ ಎಷ್ಟು ಅಮೌಂಟ್ ಅಂತ ಇಲ್ಲಿ ಬರುತ್ತೆ. ಸೊ ನೀವು ನೋಡ್ಕೊಳ್ಬೋದು. ಇದನ್ನು ಯಾರಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇರೋಲ್ಲ. ಖಾಲಿ ಅಲ್ಲಿ ರಿವ್ಯಾಲ್ಯೂಯೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಮೌಂಟ್ನ ಪೇ ನೌ ಅಂತ ಇದೆ ಅಲ್ವಾ, ಪೇ ಫೀ ಅಂತ ಇದೆ ಅಲ್ವಾ, ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಪೇ ಅಂತ ಬರುತ್ತೆ. ಮತ್ತೆ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೋಡಿಂಗ್ ಆಗುತ್ತೆ. ಆಮೇಲೆ UPI ಬರುತ್ತೆ. ನೀವು ಇಲ್ಲಿ ನಿಮ್ಮದು UPI ID ಫೋನ್ಪೇ ಓಪನ್ ಮಾಡಿದ್ರೆ ಇಲ್ಲಿ UPI ID ಇರುತ್ತೆ. ಅದನ್ನು ನೋಡಿಕೊಂಡು ಟೈಪ್ ಮಾಡಿ ಪೇ ಅಂತ ಕೊಡಿ. ನಿಮ್ಮ ಮೊಬೈಲ್ಗೆ ರಿಕ್ವೆಸ್ಟ್ ಬರುತ್ತೆ. ನೀವು ಅಮೌಂಟ್ನ ಪೇ ಮಾಡಿದ ತಕ್ಷಣ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕಾಪಿ ಬರುತ್ತೆ. ಅಕ್ನಾಲೇಜ್ಮೆಂಟ್ ಕಾಪಿ ಸರ್ವರ್ ಎರರಿಂದ ಬರಲಿಲ್ಲ ಅಂದರೆ ಮತ್ತೆ ಅದೇ ರೀತಿ ಓಪನ್ ಮಾಡಿ ಅಲ್ಲೇ ನಿಮ್ಮ ವ್ಯೂ ಪ್ರಿಂಟ್ ಅಂತ ಇರುತ್ತೆ. ಪ್ರಿಂಟ್ ಮೇಲೆ ಕ್ಲಿಕ್ ಕೊಟ್ಟರೆ ಆಯಿತು, ಆಟೋಮೆಟಿಕ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ಕಾಪಿ ಸಿಗುತ್ತೆ. ಅದನ್ನು ನೀವು ಕಾಲೇಜಿಗೆ ತೊಗೊಂಡೋಗಿ ಒಂದು ಪ್ರಿಂಟ್ ತೆಗೆದು ಕೊಡಿ ಫ್ರೆಂಡ್ಸ್. ಇಷ್ಟೇ, ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ. ನಾನು ಇನ್ಫಾರ್ಮೇಷನು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಇದೇ ರೀತಿ ನಾನು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.